ನಾನು ಇವತ್ತು ಬೆಳಗ್ಗೆ ಸಂತೆಮಳ್ಳಿರ್ತಕ್ಕಂಥ ಮಹದೇಶ್ವರ ದೇವಸ್ಥಾನ, ಕಂದಳ್ಳಿ ಮಹದೇಶ್ವರ ದೇವಸ್ಥಾನ, ಗಣಗೂರಿನ ನೀಲಕಂಠೇಶ್ವರ ದೇವಸ್ಥಾನ, ಬೂದಿತಿರುಟ್ಟಿನ ಅವತ್ತು ಮಹದೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಬಂದು ನಾನು ಎಲ್ಲ ದೇವರನ್ನು ಕೂಡ ಜನತೆ ಪರವಾಗಿ ನಾನು ಕೂಡ ಅದನ್ನೇ ಕೇಳ್ಕೊಂಡಿದ್ದೀನಿ. ಮಳೆಯಾಗಿ ಬೆಳೆಯಾಗಿ ಜನ ಸಮೃದ್ಧಿ ಮಾಡಬೇಕು. ದೇಶಾದ್ಯಂತ ಇವತ್ತು ಭೀಮ್ ಅಮಾವಾಸ್ಯೆ ಪ್ರಯುಕ್ತ ಎಲ್ಲರೂ ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮ ರಾಷ್ಟ್ರದ ಜನತೆ ಧಾರ್ಮಿಕವಾಗಿ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಭೀಮ್ ಅಮಾವಾಸ್ಯೆ ದಿನದಂದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುವಂಥ ವಾಡಿಕೆ ಮೊದಲಿಂದ ಕೂಡ ನಮ್ಮಲ್ಲಿ ನಡೆದು ಬಂದಿದೆ. ಬಹುತೇಕ ಬರ್ತಕ್ಕಂಥ ರೈತಾಪಿ ಜನ ದೇವರು ಕೇಳ್ಕೊಳ್ತಕ್ಕಂಥ ಮಳೆ ಆಗಲಿ ಬೆಳೆ ಆಗಲಿ ಸಮೃದ್ಧ ಜನ ಬಾಳುವಂಥ ಅವಕಾಶ ಆಗಲಿ ಅಂತಕ್ಕಂಥದ್ದೇ ನಾನು ಕೂಡ ಒಬ್ಬ ಶಾಸಕನಾಗಿ ದೇವರನ್ನು ಪ್ರಾರ್ಥಿಸ್ಕೊಳ್ತೇನೆ. ಈ ಬಾರಿ ಮಳೆ ಕಮ್ಮಿ ಇದೆ. ನೀರಾವರಿಯ ಒಂದು ಕಾಲುವೆ ನೀರು ಬಿಡುವಂಥದ್ದು ಭಾಳ ತಡವಾಗಿದೆ. ಕಳೆದ ಬಾರಿ 3 ಸಲ ನೀರು ಹರಿಸಿದರು. ಆದರೆ ಈ ಬಾರಿ ಕೇವಲ ಒಮ್ಮೆ ಮಾತ್ರ ಇವತ್ತು ನೀರನ್ನು ಬಿಡಲಿಕ್ಕೆ ಸಾಧ್ಯ ಆಯಿತು. ಕಬಿನಿ ಜಲಾಶಯದಿಂದ KRS ಜಲಾಶಯ ಪರಿಪೂರ್ಣವಾಗಿ ತುಂಬಿದ್ರೆ ಇನ್ನು ಹೆಚ್ಚುವರಿ ನೀರನ್ನು ಕೊಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಬಹುತೇಕ ನಿನ್ನೆ ರೈತ ಸಂಘಟನೆಯವರು ನೀರಿನ ವಿಚಾರದಲ್ಲಿ ಒಂದು ಪ್ರತಿಭಟನೆಯನ್ನು ಸಂತೆಮಳ್ಳಿ ಮಾಡಿದರು. ಯಾವತ್ತೂ ಕೂಡ ನಾವು ಸರ್ಕಾರದ ತೀರ್ಮಾನಗಳು ನ್ಯಾಯದ ವಿರುದ್ಧವಾಗಿರಲ್ಲ. ನ್ಯಾಯಾಲಯಕ್ಕೆ ಅನುಗುಣವಾದ ರೀತಿಯಲ್ಲಿ ಈ ನೀರನ್ನು ಬಿಡುವಂಥದ್ದಕ್ಕೆ ಆನ್ ಆ್ಯಂಡ್ ಆಫ್ ಬೇಸ್ ಮರೆ ನೀರಾವರಿಯನ್ನು ಕೊಡ್ತಕ್ಕಂಥದ್ದೇ ನಾವು ಇಂದಿಗೂ ಕೂಡ ICC ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ನಾವು ಆನ್ ಆ್ಯಂಡ್ ಆಫ್ ಬೇಸ್ ಮೇಲೆ ನೀರು ಬಿಟ್ಕೊಟ್ವಿ, ಆದರೂ ರೈತರು ಭತ್ತವನ್ನೇ ಬೆಳೆದು ಈ ಬಾರಿ ಅದೇ ಆಶಯವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ.